ಆತ್ಮೀಯರೇ, ತಮಗೆಲ್ಲ ಸಸ್ಯನಿಧಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಲಿಟಲ್ ವೈಲ್ಡ್ ಗಾರ್ಡ್ ಅನ್ನುವಂತಹ ಒಂದು ಪುಟ್ಟ ಸಸ್ಯವನ್ನು ಇವತ್ತು ಎಸ್ ನದಾಫ್ ಸಾಹೇಬರು ಪರಿಚಯಿಸಲಿದ್ದಾರೆ. ಕಾಯಿಪಲ್ಯ ನಮ್ಮ ಜೀವನದಲ್ಲಿ ನಿತ್ಯ ಉಪಯೋಗಕ್ಕೆ ಬರುವಂಥದ್ದು, ಕಾಯಿಪಲ್ಯೆಯಾಗಿ ನಾವು ಬಳಸುವಂಥದ್ದು. ಆದರೆ ಆ ಒಂದು ಕಾಯಿಪಲ್ಯೆಯಲ್ಲಿ ಕರ್ಚಿಕಾಯಿ ತುಂಬಾ ಸ್ವಾದಿಷ್ಟಕರವಾದಂತಹ, ರುಚಿಕರವಾದಂತಹ ಮತ್ತು ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿಯಾದಂತಹ ಒಂದು ಸಸ್ಯ ಅಂತ ನಾನು ಹೇಳಬಲ್ಲೆ. ಅದರ ಪರಿಚಯವನ್ನು ನಾವಿಂದು ತಿಳಿಯೋಣ. ಸಸ್ಯನಿಧಿಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ, ಶುಭ ಸ್ವಾಗತವನ್ನು ಕೋರುತ್ತೇನೆ. ಈಗ ತಮ್ಮೆದುರುಗಡೆ ಕಾಣ್ತಾ ಇರುವುದು, ಇದಕ್ಕೆ ನಾವು ಕರ್ಚಿಕಾಯಿ ಅಂತ ಹೇಳಿ ಕರಿತೀವಿ, ಕಸರಕಾಯಿ ಅಂತ ಹೇಳಿ ಕೆಲವೊಂದು ಕಡೆ ಕರೀತಾರೆ. ನಾವು ಉರ್ದು ಹಾಗೂ ಹಿಂದಿ ಭಾಷೆಯಲ್ಲಿ ಇದಕ್ಕೆ ಕಡವಂಚಿ ಅಂತ ಕರಿತೀವಿ. ತಾವು ಹೇಳಿದಂತೆ ಆಂಗ್ಲ ಭಾಷೆಯಲ್ಲಿ ಲಿಟಲ್ ವೈಲ್ಡ್ ಗಾರ್ಡ್ ಅಂತ ಹೇಳಿ ಕರೀತಾರೆ. ಇದು ಹೇಗೆ ಅಂದರೆ, ಉಳಿದ ತಿಂಗಳಲ್ಲಿ ಇದು ನಮಗೆ ಲಭ್ಯ ಇರೋದಿಲ್ಲ. ವರ್ಷದ 12 ತಿಂಗಳು ಇರುವಂಥ ಸಸ್ಯ ಇದಲ್ಲ. ಅಲ್ಲ, ವರ್ಷದಲ್ಲಿ ಒಮ್ಮೆ ಮಿಂಚಿ ಮರೆಯಾಗುವ ಪುಟ್ಟ ಕರ್ಚಿಕಾಯಿ. ಅತ್ಯಂತ ಪುಟ್ಟ ಕಾಯಿ. ತುಂಬ ಇಷ್ಟಪಟ್ಟು ನಾವು ತಿನ್ನಬಹುದಾದಂಥ ಕರ್ಚಿಕಾಯಿ. ಇದು ಹೇಗೆ ಅಂದ್ರೆ ಸರ್, ಬೇಸಿಗೆಯಲ್ಲಿ ನಮಗೆ ಕಣ್ಣಿಗೆ ಇದು ಗೋಚರ ಆಗುವುದೇ ಇಲ್ಲ. ಯಾವಾಗ ಮಳೆ ಬೀಳ್ತದೆ, ಮಳೆ ಆರಂಭ ಆಯ್ತಂದ್ರೆ ಬಿಳಿ ಜೋಳದ ಎರೆ ಭೂಮಿಯಲ್ಲಿ, ಬದುಗಳಲ್ಲಿ, ಕೆರೆಗಳ ದಂಡೆಯಲ್ಲಿ, ವಿಶೇಷವಾಗಿ ಎರೆಮಣ್ಣಿನಲ್ಲಿ ಸರ್ ಇದು ಅವಾಗ ಬಳ್ಳಿಗಳು ಬಿಟ್ಟು ಬಿಳಿ ಹೂಗಳು ಇದರಲ್ಲಿ ಹೌದು, ಬಿಳಿ ಹೂಗಳು ಗೋಚರಿಸ್ತವೆ. ಆಮೇಲೆ ಎಲೆಗಳು ಕೂಡ ತುಂಬ ಆಕರ್ಷಣೀಯವಾಗುತ್ತೆ. ಪುಟ್ಟ ಆಮೇಲೆ ಒಂಥರ ಹೇಳಬೇಕು ಅಂತಂದ್ರೆ, ಇದನ್ನು ಯಾರು ರೈತರು ಅಥವಾ ತೋಟದಲ್ಲಿ ನಾವು ಬೆಳೆಯುವಂಥ ಬೆಳೆ ಅಲ್ಲ, ನೈಸರ್ಗಿಕವಾಗಿ ಲಭ್ಯವಾಗುವಂಥದ್ದು. ಮಳೆಗಾಲದಲ್ಲಿ ಮಾತ್ರ ಬೆಳೆ ಸರ್. ಆ ಗಡ್ಡೆಗಳಿಂದ ಮಳೆಗಾಲದಲ್ಲಿ ಚಿಗುರಿ ಬಳ್ಳಿಗಳಲ್ಲಿ ಕಾಯಿಗಳಾಗ್ತವೆ. ಇದನ್ನು ಯಾರು ತಾವು ಹೇಳಿದಾಗೆ ಬೆಳೆಯೋದಿಲ್ಲ. ಆದ ಕಾಯಿಗಳನ್ನು ಗ್ರಾಮೀಣ ಪ್ರದೇಶರು ಹಾಗೂ ನಮ್ಮ ಲಂಬಾಣಿ ಜನಾಂಗದವರು ತಂದು ಇವುಗಳನ್ನು ಮಾರಾಟ ಮಾಡ್ತಾರೆ ಸರ್. ಇದು ರುಚಿಯಲ್ಲಿ ಹಾಗಲಕಾಯಿಯಾಗಿ ಕಹಿ ಸರ್, ಆದರೆ ಉದರಕ್ಕೆ ಅಷ್ಟೇ ಒಂದು ಪರಿಣಾಮಕಾರಿಯಾದ ಔಷಧಿ ಗುಣಗಳನ್ನು ಹೊಂದಿದೆ. ಮತ್ತು ಇದು ಏನಂದ್ರೆ ಸರ್, ತಂದ ಕೂಡಲೇ ಸಂತೆಯಲ್ಲಿ ತ್ವರಿತವಾಗಿ ಮಾರಾಟ ಆಗ್ಬಿಡ್ತಾರೆ. ಹೌದು, ನಿಲ್ಲುದಿಲ್ಲ ಸರ್. ಹೌದು, ಅದರಲ್ಲಿ ಸರ್ ವಿಶೇಷವಾಗಿ ಮಧುಮೇಹ ಇದ್ದವರು ಇದನ್ನು ಬಿಡದೆ ಒಯ್ದು ಬಿಡ್ತಾರೆ. ಮುಗಿಬಿದ್ದು ಮಧ್ಯಾಹ್ನದವರೆಗೂ ಖಾಲಿ ಆಗಿಬಿಡ್ತಾರೆ ಸರ್. ಇಲ್ಲ ಸರ್, ಅದೇನಾಗುತ್ತೆ, ಒಂದು ತಾವು ಹೇಳಿದ ಹಾಗೆ ಕೇವಲ ಮಳೆಗಾಲದಲ್ಲಿ ಲಭ್ಯವಿರೋದ್ರಿಂದ ತರಕಾರಿ ಮಾರಾಟ ಮಾಡುವವರಲ್ಲಿ ಇದು ಬುಟ್ಟಿ ಕಂಡ ತಕ್ಷಣ ಇದನ್ನು ಮೊದಲು ಖರೀದಿ ಮಾಡೋಣ ಅಂತ ಅನಿಸ್ಬಿಡ್ತದೆ. ಹೌದು ಸರ್. ಯಾಕಂದ್ರೆ ಈಗ ನಾನು ಮಾರ್ಕೆಟಿಂಗ್ ತರಬೇಕಾದ್ರೆ ಕೆಲವೇ ಜನ ಮಾತ್ರ ಇದನ್ನು ತಂದಿದ್ರು, ಎಲ್ಲ ರೈತರು ಆಗೋದಿಲ್ಲ. ಹೀಗಾಗಿ ಅಲ್ಲಿ ಮುಗಿಬಿದ್ದು ನನಗೆ ಕೊಡು ಅಂತ ಹೇಳಿ ಬುಟ್ಟಿಗಳು ಖಾಲಿ ಆಗಿಬಿಡ್ತವೆ ನೋಡಿ. ಆಮೇಲೆ ನಾವು ಬಾಲ್ಯದಲ್ಲಿ ಸರ್, ಅಂದ್ರೆ ಇದರ ರುಚಿಗೆ ಹೌದು ಸರ್, ಜನ ಮಾರು ಹೋಗಿದ್ದಾರೆ. ಅವರಿಗೆ ಒಂದು ಅಭಿರುಚಿ ಇದೆ, ಇದು ಕಂಡ ನಾವು ತಗೊಳ್ಬೇಕು, ನಾವು ಇದನ್ನ ಇಷ್ಟಪಟ್ಟು ಕಾಯಿಪಲ್ಯನ ಮಾಡಿ ತಿನ್ಬೇಕು ಅಂತ. ಮಕ್ಕಳಿಗೂ ಕೂಡ ಒಳ್ಳೆ ರೀತಿಯಿಂದ ಸಪ್ಲಿಮೆಂಟ್ ಆಗಿ ಇಷ್ಟಪಟ್ಟು ತಿಂತಾರೆ ಸರ್. ಅಂದ್ರೆ ಇದು ಹೇಗೆ ಸರ್, ಈಗ ನಾವು ಬಾಲ್ಯದಲ್ಲಿ ನಮ್ಮ ಹೊಲಗಳಲ್ಲಿ ಕೂಡ ಇದು ಇರ್ತಾ ಇತ್ತಲ್ಲ, ಅವಾಗೆಲ್ಲ ಈ ಕರೆಂಟ್ ಇರಲಿಲ್ಲ ಸರ್. ಮನೆಗಳಲ್ಲಿ ಕಂದೀಲು ಚಿಮಣಿ ಇರ್ತಾ ಇತ್ತು. ಈ ಸಾಯಂಕಾಲ ಹೊಲದಿಂದ ಬಂದಾಗ ಆ ಚಿಮಣಿ ಬೆಳಕಿಗೆ ತೋರಿಸ್ಬೇಡ ಅಂತ ಹೇಳ್ತಿದ್ರು. ಹೊಡೆದು ಬಿಡ್ತಾರೆ. ಆ ಬೆಳಕು ಬಿತ್ತು ಚಿಮಣಿ ಅಂದ್ರೆ ಇವು ಕಾಯಿಗಳು ಪಟ್ ಸಿಡಿದು ಬೀಜಗಳು ಹೊರಗೆ. ಹೌದು ಸರ್, ಇದು ನಾನು ಪರೀಕ್ಷಿಸಿದ್ದೀನಿ. ಇದರ ಒಂದು ಗುಣಧರ್ಮ ಸರ್. ಮತ್ತೆ ಇದರ ಬೀಜಗಳನ್ನು ಹಾಕಿ ನಾ ಬೆಳೆಯಕ್ಕೆ ನೋಡಿದ್ರೆ ಸರ್, ಬೀಜಗಳಿಂದ ಬರೋದೇ ಇಲ್ಲ ಇದು. ಅದು ಕೂಡ ನಾವು ಪ್ರಯತ್ನ ಮಾಡಿದೆ. ಗಡ್ಡೆಗಳಿಂದನೇ ಬೆಳೆಯುದು. ಗಡ್ಡೆಗಳು ಬೇಕು. ಆಮೇಲೆ ಈಗ ಏನಾಗ್ತದೆ ಸರ್, ಇದು ಮಳೆಗಾಲ ಶುರುವಾಗಿಂದ ಈಗ ಬಿಳಿಜೋಳನ್ನು ಬಿತ್ತಾರೆ. ಈಗ ಇದೇ ಸಂದರ್ಭದಲ್ಲಿ ಹತ್ತರಿಕೆ ಪಲ್ಯ, ಕುಸುಬಿ ಪಲ್ಯ, ಆಮೇಲೆ ಕರ್ಚಿಕಾಯಿ ಸರ್, ಇವು ಎಲ್ಲ, ಆಮೇಲೆ ಕಡ್ಲಿ ಪಲ್ಯ
ಪುಂಡಿ ಪಲ್ಲೆ. ಇದು ಎಲ್ಲ ಈ ಮಾರ್ಕೆಟ್ನಲ್ಲಿ ಬರೋದ್ರಿಂದ ಎಲ್ಲವೂ ಸತ್ವಭರಿತ ಪೋಷಕಾಂಶಗಳ ಒಂದು ಏನು ಗುಡೌನ್ ಅಂತ ಹೇಳ್ಬೋದು. ಹೀಗೆ ಇದು ಎಷ್ಟು ಪೋಷಕಾಂಶ ಅಂದ್ರೆ ಸರ್, ಈಗ ಕೆಲವೊಂದು ಔಷಧಿ ಗುಣಗಳನ್ನು ನಾವು ಚರ್ಚೆ ಮಾಡಬೇಕಂದ್ರೆ ಈ ಕಾಯಿಗಳ ಸೇವನೆಯಿಂದ ಮಧುಮೇಹಗಳಿಗೆ ಅತ್ಯುತ್ತಮ ಆಹಾರ ಸರ್. ಶುಗರ್ ಕಡಿಮೆ ಆಗ್ತಂತ ಹೇಳಿ ಆ ಮಧುಮೇಹ ಇದ್ದವರು ಕೂಡ ನಮ್ಮ ಎದುರುಗಡೆ ಹೇಳೋದು ಸುದ್ದಿಗಳು ಸರ್ ಎಲ್ಲ. ಶುಗರ್ ಕಂಟ್ರೋಲ್ ಆಗುತ್ತೆ ಒಂದು ಸರಿ. ಎರಡನೇದವರಿಗೆ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಏನಾದರೂ ಬೇಕೇ ಬೇಕಲ್ಲ. ಈ ಕಾಯಿ ಪಲ್ಯ ಅಂತಂದ್ರೆ ಒಂದ್ ಕಡೆಯಿಂದ ಸಕ್ಕರೆ ಅಂಶನೂ ಕಡಿಮೆ ಆಗುತ್ತೆ, ಎರಡನೇದು ಹೊಟ್ಟೆ ತುಂಬುತ್ತೆ. ಆಮೇಲೆ ಇದಕ್ಕೇನಂದ್ರೆ ಸರ್, ಹೊಟ್ಟೆಯ ಬೊಜ್ಜು ಬರಂಗಿಲ್ಲ ಈ ಕಾಯಿಗಳು. ಎಲ್ಲಕ್ಕಿಂತ ಮಹತ್ವದ ಮಾತನ್ನು ಹೇಳ್ತಾ ಇದ್ದೀರಿ ತಾವು. ಯಾಕಂದ್ರೆ ಇವತ್ತು ಜೀವನ ಶೈಲಿ ಬದಲಾವಣೆಯಿಂದಾಗಿ ಬಹುತೇಕ ಜನರು ಬೊಜ್ಜಿನಿಂದ ಬಳಲ್ತಾ ಇದ್ದಾರೆ. ಈಗ ಕೃಷಿ ಇದ್ದಂಥ ವ್ಯಕ್ತಿ ದಪ್ಪನಾಗಲು ಬಹಳ ಶ್ರಮ ಪಡಬೇಕಾಗಿದೆ. ಆದರೆ ದಪ್ಪ ಇರುವಂಥ ವ್ಯಕ್ತಿ ಕೃಷಿನಾಗಬೇಕು ಅಂದ್ರೆ ಶತಾಯಗತಾಯ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಬೊಜ್ಜು ಕರಗಿಸುವ ಆಹಾರದಲ್ಲಿ ಇದು ಸೇರಿದೆ ಸರ್. ಆಮೇಲೆ ನಮಗೇನಂದ್ರೆ ಸರ್, ಇದು ಮೂಳೆಗಳಿಗೆ ಬಲ ಕೊಡ್ತದೆ. ಕ್ಯಾಲ್ಸಿಯಂ ಇರುತ್ತೆ ಮೂಳೆಗಳಿಗೆ. ಅದರಲ್ಲಿ ಇದು ಯಾಕೆ ಇಷ್ಟಂದ್ರೆ ಅಂದ್ರೆ ತಾವು ಹೇಳ್ದಂಗೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ವಿಟಮಿನ್ ಸಿ ಇದೆ, ಫೈಬರು ಮತ್ತು ಇತರೆ ಪೋಷಕಾಂಶಗಳಿಂದ ಸಮೃದ್ಧಿಯಾದ ಕರ್ಚಿಕಾಯಿ. ಹೀಗಾಗಿ ಉದರಕ್ಕೆ ಸಿ. ಹೀಗಾಗಿ ಇದೊಂದು ಪೋಷಕಾಂಶಗಳ ಆಗರ ಸರ್ ಕರ್ಚಿಕಾಯಿ. ವರ್ಷದಲ್ಲಿ ಒಂದು ಮಿಂಚು ಮರೆಯಾಗುವಂಥದ್ದು ಸರ್. ಆಮೇಲೆ ಇದರ ಬಳ್ಳಿ ಅದಲ್ಲ ಸರ್, ಅದು ಕೂಡ ಔಷಧಿ ಗುಣಗಳು ಸರ್. ಅಂದ್ರೆ ಆ ಗಡ್ಡೆ ಬಿಟ್ಟು ಸರ್, ಗಡ್ಡೆ ನೆಲದಲ್ಲಿ ಇರ್ತದೆ. ಇದರ ಬಳ್ಳಿ, ಎಲೆ, ಹೂ, ಕಾಯಿ ಏನದ ಸರ್, ಇದು ಸಮೂಲವನ್ನು ಅರೆದು ಎಂಥ ಕಠಿಣವಾದ ಚರ್ಮ ರೋಗಗಳಿಗೆ ಲೇಪನ ಮಾಡಿದ್ರೆ ಗುಣ ಆಗ್ತದೆ. ಚರ್ಮ ರೋಗದಲ್ಲಿ ಉಪಯುಕ್ತ. ಹೌದು, ಚರ್ಮ ರೋಗಗಳಲ್ಲಿ ಇದು ಕರ್ಚಿಕಾಯಿ ಬಳ್ಳಿಯನ್ನೇ ತೆಗೆದುಕೊಂಡು ಅದರ ರಸವನ್ನು ಅರಿಬೇಕು ಸರ್, ಅರಿಬೇಕು. ಅದು ಅರ್ಧ ಅದನ್ನು ಲೇಪನ ಮಾಡ್ತಾರೆ ರಸವನ್ನ. ರಸ ಅದರದ್ದು ಪೂರ ಅರ್ಧದ್ದೇನು ಇದಿರುತ್ತೆ ಸರ್, ಅದು ಸಂಪೂರ್ಣ ಲೇಪನ ಮಾಡೋದು. ಅದರಿಂದ ಇದು ಕಂಟ್ರೋಲ್ ಆಗ್ತದೆ ಸರ್. ಮತ್ತು ಆ ರೀತಿ ಇನ್ನೂ ಬೇಕಂದ್ರೆ ನಾವು ಎಣ್ಣೆಯಲ್ಲಿ ಕುದಿಸಿ ಕೂಡ ಅದನ್ನು ಆ ರೀತಿ ಚರ್ಮ ರೋಗಕ್ಕೆ ಲೇಪನ ಎಣ್ಣೆಯಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಬಳಸ್ಬೋದು. ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಕುದಿಸಿ ಬಳಸ್ಬೋದು ಸರ್. ಆಮೇಲೆ ಇದು ಕಾಮಾಲೆ ರೋಗಗಳಲ್ಲೂ ಕೂಡ ಉಪಯುಕ್ತ. ಕಾಮಣಿ ರೋಗ, ವೈರಲ್ ಹೆಪಟೈಟಿಸ್. ಯಾಕಂದ್ರೆ ಅದರ ಕೈ ಅಂಶ, ಎಲೆಗಳಲ್ಲಿ ಸತ್ವ, ಇದು ಏನ್ ಮಾಡ್ತಾರೆ, ಬರೀ ಕಾಯಿ ಅಂತಿಲ್ಲ ಸರ್, ಸಮೂಲವನ್ನೇ ಅರೆದು ಆ ರಸವನ್ನು ಕುಡಿಸುವಂತ ಕೈ ಇರ್ತದೆ. ಅದೇನಾಗ್ತದೆ ಸರ್, ಯಕೃತ್ತಿಗೆ ಒಳ್ಳೆಯ ಒಂದು ಪರಿಣಾಮಕಾರಿಯಾಗಿ ಶಕ್ತಿ ಕೆಲಸ ಕೊಡ್ತದೆ ಸರ್. ಮತ್ತೆ ಇನ್ನೊಂದಂದ್ರೆ ಸರ್, ಇದಕ್ಕೆ ಮಲಬದ್ಧತೆ ಕೂಡ ನಿವಾರಣೆ ಆಗ್ತದೆ. ಫೈಬರ್ ಇದೆ ಅಂತ ಹೇಳಿ ಮಲಬದ್ಧತೆ ನಿವಾರಕವಾಗಿ ಇದು ಕೆಲಸ ಮಾಡ್ತದೆ. ಆಮೇಲೆ ಗಂಟುಗಳು ಇರ್ತಾವಲ್ಲ ಸರ್ ಮೈಯಲ್ಲಿ, ಆ ಗಂಟುಗಳು ಕೂಡ ಕರಗಿಸ್ತಂತೆ ಹೇಳ್ತಾರೆ ಸರ್ ಇದು ತಿನ್ನೋದರಿಂದ. ಈಗ ಇದನ್ನೇ ನಾವು ಉದಾಹರಣೆ ಕೊಡೋದಾದ್ರೆ ಸರ್, ಇವಾಗ ನಮ್ಮ ರೈತಾಪಿ ಜನ, ದುಡಿಯೋ ವರ್ಗ, ಈಗ ನಿಮ್ಗೆ ಹೇಳ್ದಂಗೆ ಇದು ಕರ್ಚಿಕಾಯಿ ಬಂತು, ಕುಸುಬಿ ಪಲ್ಯ ಬಂತು, ಹತ್ತರಿಕೆ ಪಲ್ಯ ಬಂತು, ಕಡ್ಲಿ ಪಲ್ಯ ಬಂತು, ಇವೆಲ್ಲ ಈ ಸೀಸನ್ದಲ್ಲಿ ಆರಾಮಾಗಿ ಸಿಗುವಂಥದ್ದು. ಈ ತಿಂದು ಆ ರೈತಾಪಿ ವರ್ಗ, ದುಡಿಯೋ ವರ್ಗ, ಅವರಿಂದ ಈ ಏನದ ಸರ್, ಬೊಜ್ಜು ಇರ್ಬೋದು, ಮಧುಮೇಹ ಇರ್ಬೋದು, ರಕ್ತದೊತ್ತಡ ಬಹಳ ದೂರ 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 ಸರ್ ಶಕ್ತಿಯನ್ನು ಅರ್ಜಿಸ್ಕೊಳ್ತಾರೆ. ರೈತರಿಗೆ ನೋಡ್ರಿ ಸರ್, ದುಡಿಯೋ ವರ್ಗಕ್ಕೆ ನೋಡ್ರಿ, ಅವರಲ್ಲಿ ಬೊಜ್ಜು ಇರೋದಿಲ್ಲ, ಮಧುಮೇಹ ಇರಂಗಿಲ್ಲ, ರಕ್ತದೊತ್ತಡ ಇರಂಗಿಲ್ಲ, ಸಾಯಂಕಾಲವರೆಗೆ ಅವ್ರು ದುಡಿತಿರ್ತಾರೆ, ಅವರಿಗೆ ಆಯಾಸ ಇರೋದಿಲ್ಲ. ಆಮೇಲೆ ಯಾರು ಬೆಳೆದಂತ ಬೆಳೆ ಇರದೇ ಇರೋದ್ರಿಂದ ಕದ್ದು ತರುವಂತ ಪ್ರಶ್ನೆ ಇಲ್ಲ. ಫಸಲಿನಲ್ಲೇ ಬೆಳೆದಿರ್ತಾರೆ, ಸಂಗ್ರಹಿಸಿಕೊಂಡು ಸ್ವಲ್ಪ ನಾವು ಹೀಗೆ ಹೊಲಗಳಲ್ಲಿ ಅಡ್ಡಾಡ್ತಾ ಹೋದ್ರೆ ನೈಸರ್ಗಿಕವಾಗಿ ನಿಮಗೆ ಸಿಗುವಂತಹದ್ದು ಇದು ಕರ್ಚಿಕಾಯಿ ಸರ್. ಇನ್ನ ನಾವು ಅದೇ ನಮ್ಮ ಹಿರಿಯರು ಹೇಳ್ದಂಗೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಅಂದರೆ ನಾವು ಅರಿತು ಹುಡುಕಿ ಆಹಾರ ಸೇವನೆ ಮಾಡಿದರೆ ನಾವು ಇವತ್ತು ಪ್ರತಿಯೊಂದು ರೋಗದಿಂದ ದೂರ ಇರಬಹುದು ಸರ್. ಆದರೆ ಇದು ಏನಾಗ್ತದೆ ಸರ್, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆದಿದೆ ಸರ್. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದು ಬೆಳೆದು, ಅದಕ್ಕೆ ಆ ಭಾಗದವರಿಗೆ ಇದೊಂದು ಕುತೂಹಲವಾಗಿ ಕಾಣ್ತದೆ, ಏನಪ್ಪ ಇದು ಕರ್ಚಿಕಾಯಿ ಅಂತ ಹೇಳಿ ಸರ್. ಇದು ನನಗೆ ಈ ಬೋರ್ಮಾಳ ಉಡ್ತಾರಲ್ಲ, ಅದರದ್ದು ಟಿಕ್ಕೆ ತರ ಕಾಣಿಸ್ತದೆ. ಇದು ಈಗ ಈ ರೀತಿ ಕಾಣ್ತದೆ, ಟಿಕ್ಕೆ ತರ ಕಾಣಿಸ್ತದೆ.
ಬೋರ್ಡ್ ಮಾಳ ಟಿಕ್ಕೆ, ಆಭರಣಕ್ಕೆ. ಇದನ್ನ ಮಕ್ಕಳು ಆಟನೂ ಆಡ್ತಿರ್ಬೋದು ಓಣಿಸ್ಕೊಂಡು ದಾರದಲ್ಲಿ. ಆಮೇಲೆ ಈಗ ನಮ್ಮ ವೀಕ್ಷಕರಿಗೆ ಎಷ್ಟೋ ಜನ ಕೇಳ್ತಾರೆ ಪಲ್ಯ ಹ್ಯಾಂಗ್ ಮಾಡೋದು ಇದು ಅಂತ. ಇದು ಪಲ್ಯ ಬಹಳ ಸರಳ ಸರ್, ಏನು ಇದಕ್ಕೆ ತೊಂದರೆ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇದನ್ನ ಮಾರ್ಕೆಟಿಂದ ಒಯ್ದಿರ್ತೀವಿ, ಚೆನ್ನಾಗಿ ತೊಳಿಬೇಕು. ತೊಳೆದು ರೊಟ್ಟಿ ಮಾಡೋ ಹಂಚ್ ಇರ್ತದಲ್ಲ, ಕಾವಲಿ ಅಂತಾರೆ, ಹಂಚ್ ಅಂತಾರೆ, ಅದರಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಎಣ್ಣೆ ಹಾಕಿ ಆ ಎಣ್ಣೆನಲ್ಲೇ ಈರುಳ್ಳಿ ಜೊತೆಗೆ ಇದನ್ನು ಹುರಿಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ಹಾಕಿ ಈರುಳ್ಳಿ ಜೊತೆ ಹುರಿದಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ, ಖಾರ ಉದುರಿಸಿಬಿಟ್ರೆ ನಮ್ಮ ಕರ್ಚಿಕಾಯಿ ಪಲ್ಯ ರೆಡಿ ಸರ್. ತುಂಬಾ ಆ ಹಂಚಿನಾಗಿ ಸ್ವಲ್ಪ ಇದು ಮಾಡ್ತೇವಲ್ಲ, ಅದ್ರ ಮೇಲೆ ಒಂದು ಗಂಗಾಳನ್ನು ನಾವು ಗೋರ್ಲ ಹಾಕಿದಾಗ ಬಿಟ್ಟು ಬಿಡುವುದಲ್ಲಿ. ಈಗ ನಮ್ಮ ದಕ್ಷಿಣ ಕನ್ನಡದ ಅತಿಥಿಗಳು ಆಗಮಿಸಿದ್ರೆ, ಉತ್ತರ ಕರ್ನಾಟಕದವರು ಈ ಮಳೆಗಾಲದಲ್ಲಿ ಏನಾದರೂ ಅವ್ರು ಆಗಮಿಸಿದ್ರೆ ಇದು ಲಭ್ಯ ಇದ್ರೆ ಇದ್ರದ್ದು ಒಂದು ಸ್ವಾದನ ಅವರಿಗೆ, ಹೌದು ಸರ್, ನಾವು ರುಚಿಯನ್ನ ಹೌದು ಸರ್, ಊಟದಲ್ಲಿ ಇಟ್ಟು ಅವ್ರಿಗೆ ಊಟದ ತಟ್ಟೆಯಲ್ಲಿ ಒಂದು ಭಾಗವನ್ನು ಮಾಡಬೇಕು ಅಂತ ಮಾಡ್ಬೋದು ಸರ್, ಮಾಡ್ಬೋದು ಸರ್. ಈಗ ಮತ್ತೆ ಪಲ್ಯ ಮಾಡೋ ಕೆಲವೊಬ್ರು ಏನು ಮಾಡ್ತಾರೆ ಸರ್, ಪ್ಯಾಟಿ ಜನ ತಮ್ಮ ಅಭಿರುಚಿಗೆ ತಕ್ಕಂತೆ ಇದರಲ್ಲಿ ಮತ್ತೆ ಸ್ವಲ್ಪ ಜೀರಿಗೆ ಪೌಡರ್ ಅಂತ ಹಾಕ್ತಾರೆ, ಹವೇಜ್ ಪೌಡರ್ ಅಂತ ಹಾಕ್ತಾರೆ. ಅದು ಅವರ ಅಭಿರುಚಿಗೆ ತಕ್ಕಂತೆ ಸರ್. ಅದು ಸರಳವಾದ ವಿಧಾನ ಅಂದರೆ ಈರುಳ್ಳಿ ಎಣ್ಣೆಯಲ್ಲಿ ಹಾಕೋದು, ಇದು ಹಾಕಿ ನೀರು ಹಾಕದೆ ಅದರಲ್ಲಿ ಎಣ್ಣೆನಲ್ಲೇ ಇದು ತಾಳಿಸಿ ಮೇಲೆ ಮೆಸಲಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಒಂದು ತಟ್ಟೆಯನ್ನು ಡಬ್ಬ ಹಾಕಿಬಿಟ್ಟು ಅಂದರೆ ಅದು ಅಲ್ಲಿ ಸಿದ್ಧ ಆಗಿಬಿಡ್ತದೆ ಅಲ್ಲಿಗೆ. ಇದನ್ನು ಹಾಗೆ ನಾವು ಆರಾಮವಾಗಿ ಸೇವನೆ ಮಾಡುವಂಥದ್ದು. ತುಂಬ ಒಳ್ಳೆಯ ರೀತಿಯಲ್ಲಿ ಪರಿಚಯಿಸಿದ್ರಿ. ಆಮೇಲೆ ಅದೇ ನಾವು ತುಳಿದು ಹೋಗುವಂಥ ಅನೇಕ ಸಸ್ಯಗಳನ್ನು ತಾವು ತಿಳಿದು ಹೇಳ್ತಾ ಇರಲಿಲ್ಲ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಅದೇ ಸರ್, ಯಾಕಂದರೆ ನಾವು ವೀಕ್ಷಕರಿಗೆ ಮತ್ತೆ ಮತ್ತೆ ಕೇಳ್ಕೊಳ್ಳೋದಂದರೆ ನೈಸರ್ಗಿಕವಾಗಿ ಸಿಗುವಂಥ ಇಂತಹ ಕರ್ಚಿಕಾಯಿ ಇರ್ಬೋದು, ಕುಸುಬಿ ಪಲ್ಯ ಇರ್ಬೋದು, ಹತ್ತರಿಗೆ ಪಲ್ಯ ಇರ್ಬೋದು, ಕಡ್ಲಿ ಪಲ್ಯ ಈ ಸೀಸನ್ದಲ್ಲಿ ತಿಂದು ಎಲ್ಲರೂ ಆರೋಗ್ಯ ವೃದ್ಧಿಸಿಕೊಳ್ಳಲಿ ಅಂಥೇಳಿ ಈ ಮೂಲಕ ನಾನು ಸಂದೇಶ ಸಾರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಸರ್. ಧನ್ಯವಾದ ಆತ್ಮೀಯರೇ.